ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೋನೇಟರ್ಸ್. ನಾನು ಸ್ಫೂರ್ತಿ. ಹೊಸ ಸಂಚಿಕೆ, ಹೊಸ ಪುಸ್ತಕದೊಂದಿಗೆ ಮತ್ತೆ ಬಂದಿದ್ದೀನಿ. ಈ ಸಂಚಿಕೆಯಲ್ಲಿ ನಾನು ಹೇಳಕ್ ಹೊರಟಿರುವಂತಹ ಪುಸ್ತಕ ಕಥಾ ಸಂಕಲನ. ಒಂದು ರೀತಿಯಾದ ವಿಶೇಷ ಪುಸ್ತಕನೇ. ಯಾಕಂತಂದ್ರೆ ಹೋದ ವರ್ಷದ ಅಂದ್ರೆ 2025ರ ಈ ಹೊತ್ತಿಗೆ ಪ್ರಶಸ್ತಿಯನ್ನು ಪಡೆದಂತಹ ಪುಸ್ತಕ, ಅದುವೇ ಕತೆ ಜಾರಿಯಲ್ಲಿರಲಿ ಬೈ ಪೂರ್ಣಿಮಾ ಭಟ್ ಸಣ್ಣಕೇರಿ. ಸೊ ನಾನ್ ಯಾಕೆ ಇದನ್ನ ಪಿಕ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಹಂಗೆ ಶೀರ್ಷಿಕೆನ ನೋಡಿದೆ, ಕಥೆಗಳನ್ನೆಲ್ಲ ಶೀರ್ಷಿಕೆನು. ಸೊ ಇಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಅಂತ ಕಾಣಿಸ್ತು. ಸೊ ಹಾಗಾಗಿ ನಾನು ಇದನ್ನ ಪಿಕ್ ಮಾಡಿದೆ. ಬಟ್ ಓದಿಸ್ಕೊಂಡು ಹೋಯ್ತು ಅಂದ್ರೆ ಪುಸ್ತಕ ಜಾಸ್ತಿ ಎಫರ್ಟ್ ಹಾಕ್ಲೇಬೇಕಂತ ಏನಿಲ್ಲ. ಒಬ್ಬ ಓದುಗ ಅಷ್ಟು ಆರಾಮಾಗಿ ನನ್ನನ್ನು ಓದಿಸ್ಕೊಂಡು ಹೋಯ್ತು ಈ ಪುಸ್ತಕ. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕೆ ಈ ಪುಸ್ತಕನ ನೀವು ಪಿಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂತಂದ್ರೆ ಒಂದು ಕಥೆಯಿಂದ ಇನ್ನೊಂದು ಕತೆಗೆ ಲೇಖಕಿ ಉಪಯೋಗಿಸಿರುವಂತಹ ಕಥಾವಸ್ತು ನನಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಒಬ್ಬ ಓದುಗನಿಗೆ ಅದೊಂಥರ ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಸೊ ಅದೇ ಅಲ್ವಾ ನಮ್ಗೆ ಬೇಕಾಗೋದು. ಅಂದ್ರೆ ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ, ನಾವು ಒಂದು ಪುಸ್ತಕ ಮುಗಿಸಿ ಇನ್ನೊಂದು ಪುಸ್ತಕಕ್ಕೆ ಹೋಗ್ಬೇಕಾದ್ರೇನೆ ನಮ್ಗ ಒಂದು ಮೈಂಡ್ ಅಂದ್ರೆ ಶಿಫ್ಟ್ ಆಗ್ಬೇಕು ನಮ್ ಥಾಟ್ಸ್. ಲೈಕ್ ಇವಾಗ ನಾನು ಒಂದು ಕಾದಂಬರಿನ ಓದಿದೀನಿ. ಸೊ ನಾಳೆ ನಾನು ಕಥಾ ಸಂಕಲನ ಓದ್ತಾ ಇದ್ದೀನಿ ಅಂದ್ರೆ ನನ್ನ ಒಂದು ಗಮನ ಆ ಕಥಾ ಸಂಕಲನಕ್ಕೆ ಬರ್ಬೇಕು. ನನ್ನ ಆ ಕಾದಂಬರಿನ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಸೊ ಆ ತರ ಒಂದು ಕ್ವಾಲಿಟಿ ಆಫ್ ಕಥೆಗಳು ಅಂದ್ರೆ ಕಂಟೆಂಟು ಈ ಬರಹದಲ್ಲಿ ಕಾಣ್ಬೋದು. ಹಾಗೆ ಇವ್ರ ನೇಟಿವಿಟಿನ ಬಿಟ್ಕೊಟ್ಟಿಲ್ಲ. ಅಂದ್ರೆ ಇವರ ಹವ್ಯಕ ಭಾಷೆನ ತಂದು ಇನ್ನೂ ಚೆನ್ನಾಗಿ, ಅಂದ್ರೆ ಇನ್ನೂ ಒಂಥರ ಹೆಂಗ್ ಹೇಳಿ, ಒಂಥರ ಒಂದು ಕಥೆಗಳಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ತರ ಆಡ್ ಮಾಡಿದ್ದಾರೆ. ಸೊ ಅದೊಂಥರ ನಮ್ಗೆ ಓದೋರ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋದು. ನನಗಂತೂ ಎಕ್ಸ್ಪೆಷಲಿ ನಾನು ಎಲ್ಲಾ ಕಥೆಗಳನ್ನು ಇಲ್ಲಿ ಓದ್ಬೇಕಾದ್ರೆ ಎಂಜಾಯ್ ಮಾಡಿದೀನಿ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಇದ್ರದ್ದು ಒಂದು ಡ್ರಾಬ್ಯಾಕ್ ಅಂತ ನನಗೆ ಅನ್ಸಿದ್ದು ಅಂತಂದ್ರೆ, ಓದ್ಬೇಕಾದ್ರೆ ಇನ್ನೊಂದಷ್ಟು ಇಂಗ್ಲಿಷ್ ವರ್ಡ್ಸ್ ಬಂತು ಆಯ್ತಾ. ಅದನ್ನ ಬಹುಶಃ ಕನ್ನಡ ಅಲ್ಲದೆ ಅದನ್ನ ಇಂಗ್ಲಿಷಲ್ಲೇ ಟೈಪ್ ಮಾಡಿದ್ರೆ ಬಹುಶಃ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಹಾಗೆ ಇನ್ನೂ ಒಂದ್ 2-3 ಕತೆ ಆಡ್ ಮಾಡ್ಬೋದಿತ್ತು ಅಂತಾನೂ ಅನ್ನಿಸ್ತು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಓದಿಸ್ಕೊಂಡು ಹೋಗ್ತಿದೆ ಅಂದಾಗ ಇನ್ನೂ 2-3 ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದ್ರ ಬಿಟ್ಟು ನಿಜವಾಗ್ಲೂ ಇದು ಒಳ್ಳೆ ಪುಸ್ತಕ. ನಾನು ಇದನ್ನ ಬಿಗಿನರ್ಸ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ, ಹೌದು ಹಳುಬ್ರು ಓದ್ಬೇಕು, ನಾವು ಹೊಸಬ್ರು ಓದ್ಬೇಕು. ಬಟ್ ಏನಾಗುತ್ತೆ ಅಂದ್ರೆ ಕೆಲವು ಜನ ಹೊಸಬ್ರನ್ನ ಅಂದ್ರೆ ಚೂಸ್ ಮಾಡ್ಬೇಕಾದ್ರೆ ಎಷ್ಟೋ ಒಂಥರ ಕಷ್ಟವಾಗಿರುವಂತಹ ಕಥಾ ಸಂಕಲನ ಎಲ್ಲ ಚೂಸ್ ಮಾಡ್ಬಿಡ್ತಾರೆ ಓದೋದಕ್ಕೆ. ಸೊ ಆ ತಪ್ಪನ್ನ ಮಾಡ್ಬಿಡಿ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟಾರ್ಟಿಂಗ್ ನೀವು ಓದ್ಬೇಕಾದ್ರೇನೆ ಒಂಥರ ದೊಡ್ಡ ಅಂದ್ರೆ, ಈಗ ಒಬ್ಬ ಸ್ಟಾರ್ಟಿಂಗ್ ರೀಡರ್ ಅವ್ನಿಗೇನು ಗೊತ್ತಿರಲ್ಲ, ಸಾಹಿತ್ಯದ್ದು ಅನುಭವನೇ ಕಡಿಮೆ ಇರತ್ತೆ ಆಯ್ತಾ. ಅಂತವನು ಸ್ಟಾರ್ಟಿಂಗ್ ಅಲ್ಲೇ ಮೂಕಜ್ಜಿಯ ಕನಸುಗಳು ಅಥವಾ ಬೇರೆ ಏನಾದ್ರು ಒಂಥರ ಮಲೆಗಳಲ್ಲಿ ಮದುಮಗಳಾಗಿರ್ಬೋದು, ಅಥವಾ ಈ ತರ ದೊಡ್ಡ ಕಾನೂರು ಹೆಗ್ಗಡತಿ, ಈ ತರದೆಲ್ಲ ತಗೊಂಡಾಗ ಏನಾಗ್ಬಿಡತ್ತೆ, ಅವ್ರು ಓದೋದಕ್ಕೆ ಕಷ್ಟ ಆಗತ್ತೆ. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ನೀವು ಈ ತರ ಸಣ್ಣ ಅಂದ್ರೆ ಈ ತರ ಒಂದು ಈಸಿ ಗೋಯಿಂಗ್ ಸ್ಟೋರೀಸ್ ಜೊತೆ ನೀವು ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಮೇಲೆ ಹೋಗ್ತಾ ಯಾವ್ದು ಪಿಕ್ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದಕ್ಕೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಇವಾಗ ಕತೆ ಬರಿಬೇಕು ಅಂತ ಅನ್ಕೊಂಡಿರ್ತೀರ, ಅಂದ್ರೆ ಫ್ಯೂಚರ್ ಅಲ್ಲಿ ರೈಟರ್ಸ್ ಆಗ್ಬೇಕು, ನಾನೊಬ್ಳು ಒಳ್ಳೆ ಕಥೆಗಾರ್ತಿ ಆಗ್ಬೇಕು ಅಥವಾ ಒಳ್ಳೆ ಕಥೆಗಾರ ಆಗ್ಬೇಕು ಅಂತ ಇರ್ತಾರಲ್ವಾ. ಸೊ ಅಂಥವ್ರಿಗೆ ನಾನು ಈ ಪುಸ್ತಕನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮತ್ತೆ ಯಾಕಂತ ಹೇಳಿದ್ರೆ, ನಾವು ಕತೆ ಬರೆಯುವಾಗ ಅದು ನಮಗೆ ಮಾತ್ರ ಇಷ್ಟ ಆಗೋದಲ್ಲ, ಅದನ್ನ ಓದೋರ್ಗು ಕೂಡ ಆ ಕತೆ ಸ್ವಲ್ಪ ಕಾಲನಾರು ಅನುಭವಿಸ್ಬೇಕು. ಅನ್ನಂದ್ರೆ ಒಬ್ಬ ಓದುಗ ಸ್ವಲ್ಪನಾರು ಆ ಕತೆ ಬಗ್ಗೆ ಒಂದ್ 2-3 ದಿನನಾರು ಯೋಚನೆ ಮಾಡ್ಬೇಕು, ಅಥವಾ ಒಂದ್ ಸ್ವಲ್ಪ ಗಳಿಗೆನಾದ್ರೂ ಆ ಕತೆನ ಒಂಥರ ಫೀಲ್ ಮಾಡ್ಕೋಬೇಕು ಒಂದು ಮನ್ಸಲ್ಲಿ ಆಯ್ತಾ. ಆ ತರದವರು ಈ ಬುಕ್ನ ಓದಿದಾಗ ಖಂಡಿತವಾಗ್ಲೂ ಮಾಡ್ಕೋತಾರೆ. ಯಾಕಂದ್ರೆ ಒಂದು ರೀತಿ ಲೈಕ್ ಕತೆ ಬರೆಯೋದ್ ಕಷ್ಟ ಅಲ್ಲ ಅಂತ ಆಕ್ಚುಲಿ ಇವ್ರು ಇದನ್ನ ಪ್ರೂವ್ ಮಾಡಿದ್ದಾರೆ ಈ ಬುಕ್ಕಲ್ಲಿ. ಆಕ್ಚುಲಿ ನನ್ಗೂ ಅನ್ಸುತ್ತೆ ಯಾವಾಗ್ಲೂ ಕತೆ ಬರಿಬೇಕಂದ್ರೆ ಎಷ್ಟು ಕಷ್ಟ ಕತೆ ಬರೆಯೋದು ಅಂತ. ಬಟ್ ಇದನ್ನ ಓದ್ತಾ ಇದ್ರೆ ನಂಗೆ ಅದರ ಅನ್ಸ್ತಾನೆ ಇಲ್ಲ, ಎಷ್ಟು ಆರಾಮಾಗಿ ಬರ್ದಿದ್ದಾರೆ ಇವರು. ಅಂದ್ರೆ ಯಾವುದೇ ಒಂದು ಹೊರೆ ಕೊಡದೆ ಒಬ್ಬ ಓದುಗನ ಮೇಲೆ, ಅಥವಾ ಯಾವುದೇ ಒಂದು ಭಾರನ ತನ್ನೊಳಗಡೆನೆ ಇಟ್ಕೊಂಡೆ ಇಲ್ಲಿ ಪೂರ್ಣಿಮಾ ಅವರು ತುಂಬಾ ಚೆನ್ನಾಗಿ ಕಥೆಗಳನ್ನ ಬರ್ದಿದ್ದಾರೆ. ಅಂಡ್ ಇನ್ನೊಂದ್ ಏನಂದ್ರೆ, ಈ ಬುಕ್ನ ಪರ್ಚೇಸ್ ಮಾಡೋದಕ್ಕೆ ಮೇನ್ ಕಾರಣ ಈ ಪುಸ್ತಕದ ಕವರ್ ಪೇಜ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಇಲ್ಲಿರೋ ಕಥೆಗಳು ಓದಿದ್ಮೇಲೆ ಗೊತ್ತಾಯ್ತು ಅವ್ರು ಯಾಕೆ ಈ ಒಂದು ಕವರ್ನ ಚೂಸ್ ಮಾಡಿದ್ದಾರೆ, ಯಾಕೆ ಈ ಕವರ್ ಹಿಂಗಿದೆ. ಅಂಡ್ ಆಲ್ಸೋ ಈ ಎಲ್ಲಾ ಕಥೆಗಳನ್ನ ಓದಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಯಾಕೆ ಅದು ಈ ಹೊತ್ತಿಗೆ ಪ್ರಶಸ್ತಿನ ಪಡ್ಕೊಂಡಿದೆ ಅಂತ. ನಿಜಕ್ಕೂ ವೆಲ್ ಡಿಸರ್ವಿಂಗ್. ಅದ್ರ ಬಗ್ಗೆ ನಾನು ಸುಳ್ಳು ಹೇಳ್ಬಾರ್ದು. ನನ್ನ ಫೇವ್ರೆಟ್ ಕತೆ ಬಂದು ಈ ಪುಸ್ತಕದಲ್ಲಿ 2 ಇದೆ. ಒಂದು ಪಟಾಕಿ ಕೈಚೀಲ, ಇನ್ನೊಂದು ಸಿನ್ನರ್ಸ್ ಅಂಡ್ ಸೋಬರ್ಸ್. ತುಂಬಾ ಚೆನ್ನಾಗಿತ್ತು ಆ ಕತೆ ಆಕ್ಚುಲಿ.
ಸೊ ಇದಿಷ್ಟು ನನಗೆ ಅಂದ್ರೆ ಎರಡು ನನಗೆ ತುಂಬಾ ಇಷ್ಟ ಆಗಿದೆ. ಎಲ್ಲ ಕಥೆಗಳು ನನಗೆ ಇಷ್ಟ ಆಗಿದೆ. ಕತೆ ಜಾರಿಯಲ್ಲಿರಲಿ, ಲೇಖಕಿ ಪೂರ್ಣಿಮಾ ಭಟ್ ಚನ್ನಕೇರಿ. ಹಾಗೆ ಇದು ಕಥಾ ಸಂಕಲನ ಅಂದ್ರೆ ಪುಸ್ತಕದ ಪ್ರಕಾರ ಬಂದು ಕಥಾ ಸಂಕಲನ. ಇದನ್ನ ಪಬ್ಲಿಷ್ ಮಾಡಿರೋರು ಸಸಿ ಪ್ರಕಾಶನ. ಹಾಗೆ ಇದರ ಬೆಲೆ 175. ಒಟ್ಟು ಪುಟಗಳು ಬಂದು 84. ಸೊ ಈಸಿ ಗೋ ಈಸಿ ರೀಡ್. ಪುಸ್ತಕದ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಇಷ್ಟ ಆದವರು ಈ ಪುಸ್ತಕನ ಕೊಂಡ್ಕೊಂಡು ಓದಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೀಡಿಂಗ್ ರೆಸೋನೇಟರ್ಸ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಧನ್ಯವಾದಗಳು.